ಮತ್ತೆ ಸಾಧಿಸಿ ತೋರಿಸಿ ಬಿಟ್ರ BY ವಿಜಯೇಂದ್ರ. ಉಪಚುನಾವಣೆ ಪರೀಕ್ಷೆಯಲ್ಲಿ ವಿಜಯೇಂದ್ರ ಪಾಸ್ ಆಗಿದಾರ. ಕಾಂಗ್ರೆಸ್ ಪಕ್ಷವನ್ನ ಒಂದು ಕ್ಷೇತ್ರದಲ್ಲಿ ಕಟ್ಟಿ ಹಾಕಿದ್ರೆ BY ವಿಜಯೇಂದ್ರ ಪಾಸ್. ಘಟಾನುಘಟಿಗಳ ಎದುರು ಗೆದ್ದು ಬೀಗ್ತಾರ ವಿಜಯೇಂದ್ರ. ಶಿಗ್ಗಾಂವಿಯಲ್ಲಿ ಬಿಜೆಪಿ, ಚನ್ನಪಟ್ಟಣದಲ್ಲಿ JDS ಗೆದ್ರೆ ಬಂಪರ್. ಸಿದ್ದು DKಶಿ ರಣತಂತ್ರದ ಎದುರು ವಿಜಯೇಂದ್ರ ವಿಕ್ಟರಿಯನ್ನ ಗಳಿಸಿದಂಗಾಗುತ್ತೆ. ಎಕ್ಸಿಟ್ ಪೋಲ್ ನಿಜವಾದ್ರೆ ವಿಜಯೇಂದ್ರಗೆ ಮತ್ತಷ್ಟು ಮೈಲೇಜ್ ಸಿಗುತ್ತೆ ರಾಜ್ಯದಲ್ಲಿ ಮತ್ತು ಬಿಜೆಪಿಯಲ್ಲಿ. ರಾಜ್ಯ ಬಿಜೆಪಿಯಲ್ಲಿ ಇನ್ನಷ್ಟು ಸ್ಟ್ರಾಂಗ್ ಆಗಲಿದ್ದಾರೆ ವಿಜಯೇಂದ್ರ ಅವರು. 3ರಲ್ಲಿ 2 ಗೆದ್ರೆ ರಾಜ್ಯ ಬಿಜೆಪಿಗೆ ವಿಜಯೇಂದ್ರ ದಿ ಮಾಸ್ ಆಗ್ತಾರೆ. ಈಗಾಗಲೇ ಮೂಡಾ ವಿರುದ್ಧ ಪಾದಯಾತ್ರೆ ಮಾಡಿ ಯಶಸ್ವಿಯಾಗಿರೋದು, ಮೈಸೂರು ಚಲೋ ಮಾಡಿ ಸಕ್ಸಸ್ ಆಗಿದೆ ಬಿಜೆಪಿ. ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರು ಮೂಡಾ ಕೇಸ್ನಲ್ಲಿ ಸಿದ್ದುವನ್ನ ಸಿಲುಕಿಸುವಲ್ಲಿಯೂ ಕೂಡ ಯಶಸ್ವಿಯಾಗಿದ್ದಾರೆ. ಈಗ ಚುನಾವಣೆಯನ್ನು ಗೆದ್ರೆ ವಿಜಯೇಂದ್ರ ಪವರ್ಫುಲ್ ಆಗ್ತಾರೆ. ಇದರ ಜೊತೆಗೆ ಒಂದು ಕಡೆ ತಮ್ಮ ಸ್ವಪಕ್ಷದಲ್ಲೇ ಇರುವಂತ ವಿರೋಧಿಗಳಿಗೂ ಕೂಡ ಖಡಕ್ ಸಂದೇಶ ರವಾನೆ ಆಗುತ್ತೆ. ಹೈಕಮಾಂಡ್ ನಾಯಕರು ಕೂಡ BY ವಿಜಯೇಂದ್ರ ಅವ್ರನ್ನ ಟಚ್ ಮಾಡಲ್ಲ. ಏಕೆ ಅಂತ ಹೇಳಿದ್ರೆ ಅವರು ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಚಾಣಕ್ಯ ತಂತ್ರವನ್ನ ಮಾಡ್ತಾರೆ ಅನ್ನೋದು ಈಗಾಗಲೇ ಸಾಬೀತು ಮಾಡಿದ್ದಾರೆ ವಿಜಯೇಂದ್ರ ಅವರು. ಅದರಲ್ಲೂ ಈ ಬಾರಿ ಜಿದ್ದಿನ ಫೈಟ್ ಇದ್ದಂತ ನಮ್ಮ ರಾಜ್ಯದಲ್ಲಿ 2 ಕ್ಷೇತ್ರಗಳನ್ನ ತಮ್ಮದಾಗಿಸಿಕೊಳ್ಳುವಲ್ಲಿ ಯಶಸ್ವಿ ಆಗಿಬಿಟ್ರೆ ವಿಜಯೇಂದ್ರ ಅವರನ್ನ ಹಿಡಿದವರು ಯಾರು ಇಲ್ಲ ಅಂತಾನೆ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತ ಮಾತು. ಅದರಲ್ಲೂ ಸರ್ಕಾರ ಕಾಂಗ್ರೆಸ್ ನಡೆದಿದೆ ಅಂತ ಸಂದರ್ಭದಲ್ಲಿ 2 ಕ್ಷೇತ್ರಗಳನ್ನ ಗೆಲ್ಲೋದು ಸುಲಭದ ಮಾತಾಗಿರಲಿಲ್ಲ. ಅದರಲ್ಲೂ ಚನ್ನಪಟ್ಟಣ ಆಗಿರಬಹುದು ಮತ್ತು ಶಿಗ್ಗಾಂವಿ ಆಗಿರಬಹುದು. ಹಾಗಾಗಿ 2 ಕ್ಷೇತ್ರಗಳನ್ನ ಗೆದ್ದು ಬಿಟ್ರೆ ಅಲ್ಲಿಗೆ ವಿಜಯೇಂದ್ರ ಅವರ ಕೈ ಮೇಲಾಗುತ್ತೆ ಮತ್ತು ರಾಜ್ಯ ರಾಜಕೀಯ ವಲಯದಲ್ಲಿ, ಅದರಲ್ಲೂ ಬಿಜೆಪಿಯ ವಲಯದಲ್ಲಿ ವಿಜಯೇಂದ್ರ ಅವರು ಒಬ್ಬ ಸ್ಟ್ರಾಂಗೆಸ್ಟ್ ಲೀಡರ್ ಆಗಿ ಹೊರಹೊಮ್ಮುತ್ತಾರೆ. ಈ ನಿಟ್ಟಿನಲ್ಲಿ ಎಲ್ಲ ಬಿಜೆಪಿ ನಾಯಕರು ಅಥವಾ ಎಲ್ಲ ಬಿಜೆಪಿಯಲ್ಲಿರುವಂತ ವಿರೋಧಿಗಳನ್ನ ಮಣಿಸಿದಂಗಾಗುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.